ಏನು ಮಚ್ಚ ಅದು? ವಾ ವಾ ನಾಳೆ ಬೆಳಗ್ಗೆ ಮಹಾಮಂಗಳಾರತಿ ಆದ ಮೇಲೆ ಸಮಯ 10 ಗಂಟೆಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಗಾಯ್ಸ್, ಮಾರ್ಕೆಟಲ್ಲಿ ಅಣ್ಣಮ್ಮ ಕೂರಿಸಿದ್ದಾರೆ, ಫೇಮಸ್ಸು. ಸೊ ಪ್ರತಿ ವರ್ಷ ಕೂರಿಸ್ತಾರೆ ಅಣ್ಣಮ್ಮ. ಸೊ ಅಲ್ಲಿಗೆ ನೋಡೋಕೆ ಬಂದಿದ್ದೀವಿ. ನಿಮ್ಗೆ ತೋರಿಸ್ತೀನಿ ನೋಡಿ, ಡೆಕೋರೇಷನ್ ಎಲ್ಲ ಹೆಂಗೆ ಸಕ್ಕದ ಮಾಡಿದ್ದಾರೆ. ಹಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಸೊ ಅಂತೂ ಇಂತೂ ಸೆಪ್ಟೆಂಬರ್ 12 ಬಂದೇ ಬಿಡ್ತು. ಇವತ್ತೇ ನಾವು ಗಣೇಶ ಸೆಲೆಬ್ರೇಟ್ ಮಾಡೋಣ. ಇವತ್ತೇ ನಾವು ಗಣೇಶ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಇವಾಗ ಬೆಳಗ್ಗೆ ಟೈಮು ಅರೌಂಡ್ ಎಷ್ಟಿದೆ ಗೊತ್ತಾ? ಒಂದು 5:30 ಅನಿಸುತ್ತೆ. ಸೊ ಬೆಳಗ್ಗೆ ಮಾರ್ಕೆಟ್ಗೆ ಹೋಗೋಣ ಅಂದ್ಬಿಟ್ಟು ಫುಲ್ಲು ಹುಡುಗರೆಲ್ಲ ಬಂಕ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ ನೋಡಿ. ಅಲ್ಲಿ ಎಲ್ಲ ಹುಡುಗರು ರೆಡಿ ಇದ್ದಾರೆ. ವೆಯ್ಟ್ ಮಾಡ್ತಾಯಿದ್ದೀವಿ. ಗಾಡಿ ಬಂದ ತಕ್ಷಣ ಮಾರ್ಕೆಟ್ಗೆ ಹೋಗೋದೇ, ಪರ್ಚೇಸ್ ಮಾಡ್ತಾ ಇರೋದು ಎಲ್ಲ. ಯಾಕ್ರೋ ಮಾರ್ಕೆಟ್ಗಾ? ನೋಡಿ, ಆವಾಗಲೇ ಹೇಳಿದ್ನಲ್ಲ, ಟೇಬಲ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಮಾರ್ಕೆಟ್ಗೆ ಹೋಗಿ ಬೇಗ ಐಟಮ್ಸ್ ಎಲ್ಲ ತೊಗೊಬಂದು ಇವಾಗ ಡೆಕೋರೇಷನ್ ಮಂಟಪಾಗೆಲ್ಲ ರೆಡಿ ಮಾಡ್ಬೇಕು ಗೈಸ್. ಸೊ ನೆಕ್ಸ್ಟು ಮಾರ್ಕೆಟಲ್ಲಿ ಸಿಗೋಣ. ಬಾಯ್. ಇವ್ರ ಡ್ಯಾಡಿ ಅವ್ರದ್ದೇ ಕಾರು. ಸೊ ಡ್ಯಾಡಿ ಬೀಗ ಎಲ್ಲಿಟ್ಟಿದ್ರಂತೆ ಗೊತ್ತೇ ಇಲ್ಲ. ಹಂಗೂ ಪಾಪ ಹುಡುಗ ತುಂಬ ಹುಡುಕ್ದ, ಅವ್ರಪ್ಪ ಮಲಗಿದ್ರಂತೆ. ಸೊ ಅವ್ರನ್ನ ಕೇಳ್ತೀರ ಹಂಗೆ ಗಾಡಿ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಿಲ್ಲ. ಸೊ ಅದಕ್ಕೆ ಬ್ಯಾಕ್ ಟು ಬೈಕ್. ಸೊ ಗಾಡೀಲಿ ಹೊರಟಿದ್ದೀವಿ ಇವಾಗ. ನಾವು ಮಾರ್ಕೆಟ್ಗೆ ಹೋಗಿ ಬೇಕಾಗಿರೋ ಪೂಜೆ ಐಟಮ್ಸು ಮತ್ತು ಹೂವು, ಬಾಳೆಕಂಬ ಎಲ್ಲ ತರಬೇಕು. ಸೊ ಅದೆಲ್ಲ ತೊಗೊಂಬರೋಣ. ಸೊ ನೋಡಿ ಎಲ್ಲ ಹಾಯ್ ಅಂದ್ರು. ಹಾಯ್. ಎಲ್ಲ ಅವನು ತುಪ್ಪೆ ಮಾಡ್ಬಿಟ್ಟವನ. ಸೊ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಚಿಕ್ಕಂತ ಹೋಗಿ ಬೇಗ ಐಟಮ್ಸ್ ಎಲ್ಲ ತೊಗೊಂಬರ್ಬೇಕು. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಸೊ ಹೋಗೋಣ ಬೇಗ. ಹೂವು ಎಲ್ಲ ಇದಂತ ಸಿಗುತ್ತಾ ನೋಡೋಣ, ಬನ್ನಿ. ಇದೆಯಾ ಹೂವಿನ ಮಾರ್ಕೆಟ್ ಗಾಯ್ಸ್ ಇದು. ನೋಡಿ ಬೆಳಿಗ್ಗೆ ಟೈಮ್ ಎಷ್ಟು ಚಿಂಕೆ ಇವಾಗ? ಟೈಮ್ ಎಷ್ಟು? ಸೊ ಆಲ್ಮೋಸ್ಟ್ ಆಲ್ರೆಡಿ 6 o'clock ಆಗಿದೆ. ಒಳಗಡೆ ಹೋಗಿದ್ದೀವಿ. ಯಾವುದು ನಮಗೆ ಕಮ್ಮಿಗೆ ಸಿಗುತ್ತೆ ಹೂವು ನೋಡ್ಕೊಂಡು ತೊಗೊಳೋಣ. ನೋಡಿ ಇಲ್ಲಿ ಮುಂದೆಗಡೆ ರೋಡ್ ಎಂಡಿಗೆ ಮಂಟಪಕ್ಕೆ ಹಾಕೋಕ್ಕೆ ತೋಮಾಲೆ ಎಲ್ಲ ಸಾಕಾಗಿದೆ. ಗಾಯ್ಸ್, ಮಾರ್ಕೆಟಲ್ಲಿ ಅಣ್ಣಮ್ಮ ಕೂರಿಸಿದ್ದಾರೆ, ಫೇಮಸ್ಸು. ಸೊ ಪ್ರತಿ ವರ್ಷ ಕೂರಿಸ್ತಾರೆ ಅಣ್ಣಮ್ಮ. ಸೊ ಅಲ್ಲಿಗೆ ನೋಡೋಕೆ ಬಂದಿದ್ದೀವಿ. ನಿಮ್ಗೆ ತೋರಿಸ್ತೀನಿ ನೋಡಿ, ಡೆಕೋರೇಷನ್ ಎಲ್ಲ ಹೆಂಗೆ ಸಕ್ಕದ ಮಾಡಿದ್ದಾರೆ ಅಂದರೆ ಗ್ರೇಟ್. ಕಳ್ದೋಗ್ಬಿಡ್ತೀರಾ ನೋಡಿ ಇಲ್ಲಿ. ನೋಡಿ ಸಕ್ಕತ್ತಾಗಿ ಮಾಡಿದ್ದಾರೆ ಗಾಯ್ಸ್. ನೋಡಿ ಎಲ್ಲ ಥರ ದೇವರು ಇಲ್ಲಿ ಕೂರಿಸಿದ್ದಾರೆ ನೋಡಿ. ಇಲ್ಲಿದೆ. ಇವಾಗ ಇನ್ನೂ ಅಲಂಕಾರ ಮಾಡ್ತಾ ಇದ್ದಾರೆ ದೇವ್ರಿಗೆ. ಸೊ ಅಲಂಕಾರ ಮಾಡಾದ್ಮೇಲೆ ನೀವು ನೋಡಿದ್ರೆ ಇನ್ನೂ ಸಕ್ಕದ ಕಾಣುತ್ತೆ. ಸುಮ್ಮನೆ ಫೋಟೋ ಹಿಡ್ಕೊಳಕ್ಕೆ ಬಂದ್ವಿ ಸರ್ ಅಷ್ಟೇ. ಓಕೆ ಸರ್. ಬಿಡ್ತಾ ಇಲ್ಲ ಯಾರನ್ನು, ಇನ್ನೂ ಯಾರನ್ನೂ ಬಿಡ್ತಾ ಇಲ್ಲ ನೋಡೋಕೆ, ಯಾಕಂದರೆ ಇನ್ನೂ ಡೆಕೋರೇಷನ್ ಎಲ್ಲ ಆಗಿಲ್ಲ ಕ್ಲಿಯರಾಗಿ. ಸೊ ಬನ್ನಿ ಗೈಸ್. ಬೆಳಗ್ಗೆನೇ ಆಗೋಯ್ತು. ಹುಡುಗ ಎತ್ಕೊಂಡು ಹೋಗ್ತಾವನೆ. ಅಲ್ಲೊಬ್ಬ, ಇಲ್ಲೊಬ್ಬ ಹಿಂದೆ. ನಾನೇ ಏನು ಎತ್ಕೊಂಡು ಹೋಗ್ತಾ ಇಲ್ಲ. ಇವರೆಲ್ಲ ಒಂದೊಂದೇ ಹಿಡ್ಕೊಂಡು ಬರ್ತಾವ್ರೆ. ಇನ್ನೂ ಒಂದು ದೊಡ್ಡ ಬಾಳೆಕಂಬ ತರ್ತಾವನಲ್ಲಿ.
ಗಾಯ್ಸ್ ಫೈನಲಿ ಎಲ್ಲ ಪೂಜೆ ಸಾಮಾನು, ಆಮೇಲೆ ಪೂಜೆಗೆ ಬೇಕಾಗಿರೋ ಐಟಮ್ಸು, ಆಮೇಲೆ ಹೂವು ಬಾಳೆಕಂಬ ಎಲ್ಲ ತೊಗೊಂಡಾಗಿದೆ. ಸೊ ನೋಡಿ ಎಲ್ಲ ಹುಡುಗರೆಲ್ಲ ಹಿಡ್ಕೊಂಡು ನಿಂತಿದ್ದಾರೆ ನೋಡಿ ಇಲ್ಲಿ ಪಾಪ. ನೋಡಿ ಇಲ್ಲಿ ದೊಡ್ಡ ಬಾಳೆಕಂಬ, ಚಿಕ್ಕದು ಮಂಟಪ ಹತ್ರ ಹಾಕೋಕ್ಕೆ. ಸೊ ಇವಾಗ ಮತ್ತೆ ಹೂವು ತೊಗೊತವನೆ. ಎಲ್ಲ ಆಲ್ರೆಡಿ ಬೇಕಾಗಿರೋ ಪೂಜೆ ಸಾಮಾನು, ಪೂಜೆ ಐಟಮ್ಸ್ ಎಲ್ಲ ತೊಗೊಂಡಿದ್ದೀವಿ. ಸೊ ಇನ್ನೇನೇನು ಏರಿಯಾಗೆ ಹೋಗ್ಬಿಟ್ಟು ಡೆಕೋರೇಷನ್ ಮಾಡಿ ಫುಲ್ ಹಬ್ರ ಮಾಡೋದು. ಅಣ್ಣ ತಗೊಳ್ಳಿ ಅಣ್ಣ, ಎಲ್ಲ ನಾವು ಗಣೇಶಿಗೆ ಮಾಡ್ತಾ ಇರೋದು. ಮದುವೆಗೆಲ್ಲ ಇಲ್ಲ, ನಾವು ತಗೋತಾ ಇಲ್ಲ. ಕೊಟ್ಟಿದ್ದಾರೆ ಗೈಸ್ ನೋಡಿ, ಹುಡುಗ ಎತ್ಕೊಂಡ ವಿಷಯ. ನಾವು ಗಣೇಶಿಂಗ್ ಅಣ್ಣ ಯಾವುದು ಏನಣ್ಣ ಗಾಯ್ಸ್, ಕಾರಲ್ಲಿ ಬರ್ತೀರಾ ನೋಡಿ, ಗಾಡೀಲಿ ಬಂದಿರೋದಕ್ಕೆ ಹೆಂಗೆ ಎತ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಡೈತೆ ನೋಡಿ, ಹೆಂಗೆ ಎತ್ಕೊಂಡು ಹೋಗ್ತಾ ಇದೀವಿ. ದೊಡ್ಡ ಬಾಳೆಕಂಬ ನೋಡಿ, ಅವನು ಇನ್ನೊಬ್ಬ ಮುಂದೆ ಹೋಗ್ತಾವನೆ. ಯಾಕೋ ನೋಡಿ ಇಲ್ಲಿ ಅವನು ಬರೀ ಹೂವು ಐಟಮ್ಸು, ಅಷ್ಟೇ, ಜಾಸ್ತಿ ಏನಿಲ್ಲ. ನಾವು ಮಾತ್ರ ನೋಡಿ ಹೆಂಗೆ ಎತ್ಕೊಂಡು ಹೋಗ್ತಾ ಇದೀವಿ. ನೋಡಿ ಗಾಯ್ಸ್, ಅವ್ನು ಹೆಂಗೆ ಬರ್ತಾವ ನೋಡಿ, ಪೀಸಾಗಿ ಹೂವು ಎಲ್ಲ ಎತ್ಕೊಂಡು ಆರಾಮಾಗಿ ಬರ್ತಾವನೆ, ಜಿಂಗಲ್ ಹಾಕ ಅನ್ಕೊಂಡು. ಆದರೆ ನಾವು ಹೆಂಗೆ ಬರ್ತಾ ಇದೀವಿ ನೋಡಿ, ಅವ್ರು ಯಾರು ನೋಡಿ ಗಾಯ್ಸ್. ಮಂಟಪ ಡೆಕೋರೇಷನ್ ಮಾಡೋಕ್ಕೆ ಬಂತು ಗಾಡಿ. ಇನ್ನೇನು ಮಂಟಪನೂ ರೆಡಿ ಆಗಿಬಿಡುತ್ತೆ ನೋಡಿ. ಸೊ ಎಲ್ಲ ಫುಲ್ಲು ಡೆಕೋರೇಷನ್ ಎಲ್ಲ ರೆಡಿ ಆದಮೇಲೆ, ಮಂಟಪ ಎಲ್ಲ ರೆಡಿ ಫಿಟ್ ಮಾಡ್ತಾರಲ್ಲ, ಅದಾದಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಸೊ ಚೆನ್ನಾಗಿ ಬರುತ್ತೆ. ನೀವು ನೋಡಿ ನೋಡಿ, ದೊಡ್ಡ ಗಾಡಿ ಬಂದಿದೆ. ಸೊ ಸಿ ಯಾವ ಥರ ಏನು ಮಚ್ಚ ಅದು. ವಾ 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 ವಾ. ಸರಿ ಕೊಟ್ಟವನಲ್ಲ ಹಿಂಗೆ. ಏನು ಮಚ್ಚ, ಎಷ್ಟು 13,000ನಾ? 13,000 ನೋಡಿ ಗೈಸ್, 13,500 ಬಿಲ್ಲು ಕ್ಲಿಯರ್ ಮಾಡ್ಬಿಟ್ಟು ಬಂದವನೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ. ಬಂದವನೆ ಗಾಡಿಲಿ 20,000 ಕೇಸ್ ಸಿಕ್ಕವನೆ. 27,000 ಕೇಸು. ಬಾ 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 ಬಾ, ಫುಲ್ ಕ್ಲಿಯರ್ ಮಾಡೋನೆ. ಕ್ಲಿಯರ್ ಮಾಡಾಯ್ತು. ಇವಾಗ ಹಿಂದಿಯಾಗಿ ಓಡಾಡೋದು ಪೊಲೀಸ್ ಬಜಾರ್. ಈಗ ಬುಲೆಟ್ಗೆ ಎಷ್ಟು ಕೇಸ್ ಆಗೈತೆ ಗೊತ್ತಿಲ್ಲ. ಬುಲೆಟ್ಗಿನ ಒಂದು ಕೇಸ್ ಆಗಿಲ್ಲ. ಕೇಸು ಮಾಡ್ಕೊಬೇಡ ಬಿಡು. ಹೋಗಲ್ಲ ನೋಡಿ, ಇಲ್ಲಿ ಎತ್ಬಿಟ್ಟು ರಕ್ತನೇ ಬಂದು ಅರಿತೈತೆ ಬಿಡ ಫುಲ್ಲು. ಏನಾಯ್ತು ಬಚ್ಚ? ಬರೀ ಡವು. ವಿಡಿಯೋ ಮಾಡ್ತಾ ಇದೆಯಲ್ಲ, ಅದಕ್ಕೆ ನಾಟಕ ಮಾಡ್ತಾ ಪಾಪ ಹುಡುಗರುಗಳು ಕೈಗೆ ಕಾಲಿಗೆ ಏಟ್ ಮಾಡ್ಕೊಂಡೆಲ್ಲ ಎತ್ಕೊಂಡು ಹೋಗ್ತಾರೆ ಗೈಸ್ ನೋಡಿ, ಹಿಂಗೆ ಎತ್ಕೊಂಡು ಹೋಗ್ತಾರೆ. ಬಾರ ಮಚ್ಚ ಎತ್ಕೊಂಡು ಹೋಗೋ, ಯಾಕೋ? ಇವನು ನೋಡಿ ಕೆಲಸ ಮುಗಿಸ್ಕೊಂಡು ಫಾರ್ಮಲ್ಸ್. ಯಾಕೆ ಅಂದ್ರೆ ಕೆಲಸ ಮಾಡಕ್ಕಿಲ್ಲಿ ಏನು ಬೇಡ, ಬಾ ಇವಾಗ ಕೆಲಸ ಮಾಡು. ನೋಡಿ ಫಾರ್ಮಲ್ಸ್ ಹಾಕೋ ಬಂದ್ಬಿಟ್ಟವನೆ ಗೈಸ್. ನೋಡಿ ನಾವೆಲ್ಲ ಎಷ್ಟು ಕೆಲಸ ಮಾಡಿ ನೋಡಿ, ಕೈಯೆಲ್ಲ ನೋಡಿ ಹಿಂಗ್ ತಂದಿಟ್ಟಿದೀವಿ. ಮಚ್ಚ ಮಂಟಪ ಹಾಕೋಣ. ಮಂಟಪ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಮಂಟಪ ಹಾಕ್ಸರ ನಾವು ಏನೋ ಮಾಡ್ತೀರಾ ಗುರು, ಮಾಡ್ರಿ ಮಾಡಲೇಬೇಕು. ಎಲ್ಲ ಸ್ಪಾನ್ಸರ್ 50,000 ಕೊಟ್ಟಿದ್ದೀನಿ. ನನ್ನ ಎಲ್ಲ ಇವನು 50,000 ಕೊಟ್ಟಿದ್ದೀನಿ. 50,000 ಇಲ್ಲ, ಅದರಲ್ಲೆಲ್ಲ ಮೈನಸ್ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅದರಲ್ಲೆಲ್ಲ ಮೈನಸ್ ಮಾಡ್ಕೊಬಿಡಿ. ನೋಡಿ ಗೈಸ್ ಎಲ್ಲ ರೆಡಿ ಇದೆ ನೋಡಿ, ಫುಲ್ಲು ರೆಡಿ ಇದೆ. ನಮ್ದೇ ಬಂದಿದ್ದು ಗೊತ್ತಿಲ್ಲ. ನನ್ನ ಮನೆಗೆ ಹೋಗಿ ಬರ್ತೀನಿ, ಟೀ ಶರ್ಟ್ ಹಾಕೋ ಬರ್ತೀನಿ. ಅಂದ್ರೆ ಬರ್ಮಣ ಹಾಕೋ. ಆಯ್ತು, ಅವ್ನು ಅವಾಗ ಬರ್ತಾನಲ್ಲ, ಅವಾಗ ಏನ್ ಕೆಲಸ ಮಾಡ್ತಾನೆ ತೋರಿಸ್ತೀನಿ ಬರ್ರಿ.
ಸೊ ಗಾಯ್ಸ್ ಫೈನಲ್ ಟಚ್ ಕೊಡ್ತಾ ಇದ್ದಾರೆ. ಗೋಪುರನ ಮೇಲೆ ಇಡ್ತಾ ಇದ್ದಾರೆ. ಇರೋ ಒಟ್ನಲ್ಲಿ ಗೋಪುರ ಮೇಲೆ ಕುತ್ಕೊಂಡ್ರೆ ಇನ್ನು ಮುಂದೆಗಡೆ ಗಣೇಶ ಇಡೋದು ಅಷ್ಟೇ. ಐತೆ ಆ ಕಡೆ ಕಂಬಗಳಿದೆ. ಸ್ಪೀಕರ್ ಎಲ್ಲ ಫುಲ್ ಜೋರು. ನೋಡಿ ಗೈಸ್, ಈ ಥರ ಬಂದಿದೆ. ಇನ್ನೂ ಕೆಲಸ ಬಾಕಿ ಇದೆ, ಮಾಡಬೇಕು. ಊಟಕ್ಕೆ ಅಂತ ಹೋಗಿದ್ದಾರೆ ಅವರು. ನೋಡಿ, ನಾವು ಕೂರಿಸೋದು ಗಣೇಶ, ಮಂಟಪಲ್ಲೂ ಗಣೇಶ. ಹಿಂಗೆ ಸೂಪರ್ ಅಲ್ಲ, ಸಕ್ಕದ ಬಂದಿದೆ ನೋಡಿ ಗಣೇಶ. ನೋಡಿ ಒಳಗಡೆ ಇನ್ನೂ ಸ್ಕ್ರೀನೆಲ್ಲ ಕೆಲಸ ಇದೆ, ಇನ್ನೂ ಅರ್ಧ ಕೆಲಸ ಮಾಡಿ ಊಟಕ್ಕೆ ಅಂತ ಹೋಗಿದ್ದಾರೆ. ಸೊ ಅವ್ರು ಬಂದಮೇಲೆ ಫುಲ್ ಕಂಪ್ಲೀಟ್ ಆಗುತ್ತೆ ಗೈಸ್. ಸೊ ಅದಾದಮೇಲೆ ನೋಡೋಣ, ಇನ್ನು ಬ್ಯಾಕ್ಗ್ರೌಂಡ್ ಎಲ್ಲ ಬರುತ್ತೆ, ತೋರಿಸ್ತೀನಿ ನಿಮಗೆ. ಗಾಯ್ಸ್, ನಾನು ನಿಮಗೆ ಫೈನಲ್ ಔಟ್ಪುಟ್ ತೋರಿಸಿಲ್ಲ ಅಲ್ಲ, ಡೆಕೋರೇಷನ್ದು ಮಂಟಪದು ಇವಾಗ ತೋರಿಸ್ತೀನಿ. ಸಕ್ಕದಾಗಿದೆ. ನಾವು ಅಲ್ಲಿ ರೋಡ್ ಎಂಡಿಂದ ನೋಡಿದ್ರೆ ನಿಜ ಸೂಪರಾಗಿ ಕಾಣಿಸ್ತದೆ ನೋಡಿ. So guys, let's celebrate. ಏನಕ್ಕೆ ಮಚ್ಚ? ನಾಳೆ ಉತ್ತಕ್ಕೆ ಇವಾಗಲೇ ಹೋಗೋಣ. ಹಿಂದ್ಗಡೆ ಸುಪ್ಪಿತ್ ತೆಗಿಯೋ ಏನಲ್ಲ ನೋಡಿ ಗಾಯ್ಸ್, ಚಿಕ್ಕ ಹುಡುಗರಿಗೆಲ್ಲ ಇಲ್ಲ, ಬರೀ ದೊಡ್ಡವ್ರು ಮಾತ್ರ. ಅಂಕಲ್ ಅಲ್ಲ, ಚಿಕ್ಕ ಹುಡುಗರಿಗೆಲ್ಲ ಇಲ್ಲ ಕಣ್ರ, ದೊಡ್ಡವ್ರಿಗೆ. ಇನ್ನ ಎಷ್ಟು ಬೇಕು ನೋಡಲ್ಲಿ. ಎಲ್ಲರಿಗೂ ಪ್ರಸಾದ ಸಿಗುತ್ತೆ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಸ್ಕೊಂಡು ಪ್ರಸಾದ ಸ್ವೀಕರಿಸಬೇಕು. ಏನೇನು ಕೆಲವೇ ಕ್ಷಣಗಳಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ
ಡ್ರಾಯಿಂಗ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ದಯಮಾಡಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತೀರೋ ಅವ್ರ ಹೆಸರನ್ನ ಇಲ್ಲಿ ಚರಣ್ ಅಂತ ಇದ್ದಾರೆ, ಅವ್ರ ಹತ್ರ ಬಂದು ಬರ್ಸ್ಬೇಕು. ನಿಮ್ಮ ಹೆಸರನ್ನ ಬರ್ಸ್ಬೇಕು ಅಂತ ಕೇಳಿಕೊಳ್ಳುತ್ತೇವೆ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಹಾಗೆ ಈಗಲೇ ಬಂದು ನಿಮ್ಮ ಹೆಸರನ್ನು ಇಲ್ಲಿ ನೋಂದಣಿ ಮಾಡಿಸಿದ್ರೆ ನಮಗೆ ಅನುಕೂಲವಾಗುತ್ತೆ. ನಿಮ್ಮ ಹೆಸರು ರಂಗೋಲಿಗ. ಹಾಗೆ ಈ ಸ್ಪರ್ಧೆಯನ್ನು ಸುಮ್ಮನೆ ನಾವು ಏರ್ಪಡಿಸಿಲ್ಲ. ಯಾರ್ಯಾರು ಚೆನ್ನಾಗಿ ಮಾಡ್ತಾರೋ, ಯಾರ್ಯಾರು ಗೆಲ್ತಾರೋ ಅವರಿಗೆ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಹಾಗೆ ಥರ್ಡ್ ಪ್ರೈಸ್ ಅಂತ ನಾವು ಏರ್ಪಡಿಸ್ಕೊಂಡಿದ್ದೀವಿ. ದಯಮಾಡಿ ಎಲ್ಲರೂ ಯಾರು ಮಕ್ಕಳಿದಾರೋ ಅವರೆಲ್ಲ ಡ್ರಾಯಿಂಗ್ ಕಾಂಪಿಟೇಷನ್ಗೆಲ್ಲ ಬರಬೇಕೆಂದು ಕೋರಿಕೊಳ್ಳುತ್ತೇವೆ. ನಮ್ಮ ಬಜೆಟ್ ಸರಿ, ದಯಮಾಡಿ ಎಲ್ಲರೂ ಮಕ್ಕಳು ಸಾಲಾಗಿ ಕೂತ್ಕೋಬೇಕು. ಫಸ್ಟು ಕೂತ್ಕೊಂಡು ಆದ್ಮೇಲೆ ನಾನು ಏನ್ ಡ್ರಾಯಿಂಗ್ ಮಾಡಬೇಕು ಅಂತ ನಾನು ನಿಮ್ಗೆಲ್ಲರಿಗೂ ಹೇಳ್ತೀನಿ. ಚರಣ್ ದೂರ ಕುಣ್ಸ ಒಂಚೂರು ಕಾಫಿ ಸ್ಟೆಪ್ ಬಿಡ್ತಾರ. ಆಮೇಲೆ ಗಣೇಶ ಈ ಕಡೆ ಬರ ಯಾರ್ದು ಕಾಪಿ ಮಾಡಬಾರ್ದು. ನೀವು ಫೋನ್ ಎಲ್ಲಾರು ನೋಡ್ಕೊಂಡ್ ಬರಿಬಹುದು, ಇಲ್ಲ ನಿಮ್ಮ ಹತ್ರ ಫೋಟೋ ಇದ್ರೆ ಫೋಟೋನಾದ್ರೂ ಆ ಫೋಟೋ ನೋಡ್ಕೊಂಡ್ ಬರಿಬಹುದು. ಆದ್ರೆ ಬೇರೆಯವ್ರನ್ನ ಕಾಪಿ ಮಾಡಬೇಡಿ, ಅರ್ಥ ಆಯ್ತಾ? ಎಲ್ಲಾರು ಪೇಪರ್ ಇಸ್ಕೊಳ್ಳಿ, ನಿಮ್ಮ ಪೆನ್ಸಿಲ್ ರಬ್ಬರ್ ಎಲ್ಲ ತಗೊಂಡು ಬನ್ನಿ. ಮಾಡಿದ್ದಾರೆ ಡ್ರಾಯಿಂಗ್ ಕಾಂಪಿಟೇಷನ್, ಡಿಸ್ಕ್ವಾಲಿಫೈ ಆಗೋದ. ಆ ಹೆಸರು ಕರೆದಾಯ್ತು, ಬಂದಿಲ್ಲ ಅವನು. ಸೊ ನೋಡಿ ಗೈಸ್, ಮಕ್ಕಳೆಲ್ಲ ಹೆಂಗ್ ಮಾಡ್ತಾ ಇದಾರೆ. ಸೊ ಗಣೇಶನ ಮಾತ್ರ ಬಿಡಬೇಕು. ಯಾರು ಗಣೇಶ ಚೆನ್ನಾಗಿ ಬಿಡ್ತಾರೋ ಅವ್ರಿಗೆ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್. ಸೊ ಆ ಪ್ರೈಸಸ್ ಎಲ್ಲ ನಿಮಗೆ. ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ನಿಮಗೆಲ್ಲ ಏನಿಲ್ಲ ಅಣ್ಣ, ನಿಮಗೆಲ್ಲ ಏನಿಲ್ಲ ಅಣ್ಣ ಪ್ರೈಸಸ್. ಗೆದ್ರೆ ನಾಳೆ ಯಾರ್ಯಾರು ಗೆಲ್ತಾರೆ ಅವ್ರಿಗೆಲ್ಲ ನಾಳೆ ಪ್ರೈಸಸ್. ಬಟ್ ಚೆನ್ನಾಗಿ ಮಾಡ್ಬೇಕು. ಯಾಕೆ ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಲಾಗಿದೆ. ಹಾಗೂ ಮಗ ಓಯ್, ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಯಾರಾದರೂ ಹೆಸರನ್ನು ಮತ್ತೆ ತೋರಿಸೋ ನೋಡಿ ಗಾಯ್ಸ್. ಸೊ ಇವಾಗ ಇಷ್ಟು ಸೆಲೆಕ್ಟ್ ಮಾಡಿದೀವಿ. ಸೊ ಅದರಲ್ಲಿ ಇದು ಬಂದು ನೋಡಿ ಫಸ್ಟು, ಇದು ಸೆಕೆಂಡು, ಸೊ ಇದು ಬಂದು ಥರ್ಡ್ ಪ್ರೈಸ್, ಸೊ ಇದು ಫೋರ್ತು. ಸೊ ನೋಡಿ ಮಕ್ಕಳೆಲ್ಲ ಕಷ್ಟಪಟ್ಟು ಮಾಡಿದ್ದಾರೆ. ಸೊ ಇವಾಗ ಆಚೆ ಹೋಗ್ಬಿಟ್ಟು ಪ್ರೈಸಸ್ ಅನೌನ್ಸ್ ಮಾಡಿ ಮಕ್ಕಳಿಗೆಲ್ಲ ಪ್ರೈಸಸ್ ಕೊಟ್ಟು ಸೊ ನಾವು ಹಬ್ಬ ಮಾಡೋಣ. ಬನ್ನಿ ಬರೋ, ಬನ್ನಿ ಗೈಸ್ ಹೋಗೋಣ. ಸೊ ಇದು ನನ್ನ ಔಟ್ಫಿಟ್ಟು ನೋಡಿ. ಎಲ್ಲ ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ ನೋಡಿ, ಎಲ್ಲ ಕಾಯ್ತಾ ಇದ್ದಾರೆ. ಇವನಿಗಂತೂ ಮೈಕ್ ಸಿಕ್ಬಿಟ್ಟೈತೆ, ಫುಲ್ಲು ರುಬ್ಬಾಡ್ತಾವನೆ ನೋಡಿ. ಸೊ ಬನ್ನಿ ಗೈಸ್, ಎಲ್ಲ ಪ್ರೈಸಸ್ ಅನೌನ್ಸ್ ಮಾಡೋಣ. ನೋಡಿ ಎಲ್ಲ ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ. ಯಾರಿದ್ದಾರೆ ಇದಾರೆ? ಎಲ್ಲಿ? ಭುವನೇಶ್ವರ್ ತಂದೆ ತಾಯಿ. ಅದ್ರ ಬದಲಾಗಿ ಮಾನವರಿ ಸ್ವೀಕರಿಸ್ತಾ ಇದ್ದಾರೆ. ಭುವನೇಶ್ವರ್ ಎಲ್ಲಿ? ತಂದೆ ತಾಯಿ ಯಾರಲ್ಲಿ? ಭುವನೇಶ್ ಎಲ್ಲಿ ಓಡ್ ಬರ್ತಾವನೆ ಬಂದ ಭುವನೇಶ್.
ಸೊ ಭುವನೇಶ್ಗೆ ಥರ್ಡ್ ಪ್ರೈಸ್. ನಮ್ಮ ಅಧ್ಯಕ್ಷ ನಾವು ಬರೀ ಮಾತಾಡೋದಷ್ಟೇ ಎಲ್ಲ ಭುವನೇಶ್ಗೆ ಸೂಪರ್ ಸೋನಾ. ಯಾರಿಗೆ ಸೆಕೆಂಡ್ ಪ್ರೈಸ್? ಶೋರಾ. ಸೆಕೆಂಡ್ ಪ್ರೈಸ್ goes to ಜೋಶಿಲ. ಯಾರಿಗೆ ಸೆಕೆಂಡ್? ದಾಟಾರಾಮ್ ಮಾಲಾಂಕಲ್. ಯಾರಿಗೆ ಫಸ್ಟ್? ನಾನು ಫಸ್ಟ್. ಸೊ ಗೈಸ್, ಯಶಸ್ವಿನಿ ಅನ್ನೋ ಹುಡುಗಿಗೆ ಫಸ್ಟ್ ಪ್ರೈಸ್. ಅದ ಹಾಗೆ ಕಡೆಯಿಂದ ಸೆಕೆಂಡ್ ಪ್ರೈಸ್ ನಮ್ಮ ಮಾಲಾಂಕಲ್ ಕಡೆಯಿಂದ ಲಾಟ್ರಿ ಮಕ್ಕಳಿಗೆಲ್ಲ ಲಾಟ್ರಿ. ಭುವನೇಶ್ವರ ಅವರಿಗೆ ನಮ್ಮ ಮಾಲಾಂಕಲ್ ಕಡೆಯಿಂದ ಇವರೇ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು. ಕಿರಾಂತ್ ಅವರಿಗೆ ನಮ್ಮ ಮಾಲಾಂಕಲ್ ಕಡೆಯಿಂದ ಇನ್ನೂರು. ಸೂಪರ್. ಬರೀ 4 ಪ್ರೈಸ್ ಗೆದ್ದಿರೋರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಪ್ರೈಸ್ ಇದೆ. ಸೊ ಎಲ್ಲ ಮಕ್ಳಿಗೂ ಎಲ್ಲ ಮಕ್ಳಿಗೂ ಪೆನ್ಸಿಲ್, ರಬ್ಬರ್ ಎಲ್ಲ ಪ್ರೈಸಸ್ ಇದೆ, ತಗೊಂಡೋಗ್ರಿ. ಎಲ್ಲರಿಗೂ ಪ್ರೈಸಸ್ ಇದೆ. ಇನ್ನೊಂದ್ಸಲಿ ನಮ್ ಡಿ ಬಾಸ್ ಗಾಯ್ಸ್ ನೋಡಿ, ಎಲ್ಲಾರು ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ ದೇವ್ರ ಮುಂದೆನೆ. ನೋಡಿ ದೇವ್ರ ಇಲ್ಲೇ ಐತೆ ನೋಡಿ, ನೀಟಾಗಿ ಎಲ್ಲ ಹಿಂಗೆ ಲೈನ್ ಗಾಯ್ಸ್ ಅವ್ನು ಹೇಳ್ತಾರದ ಸುಳ್ಳು. ನೋಡಿ ಇಲ್ಲೆಲ್ಲ ನಾವು ಮಲ್ಕೊಂಡ್ಬಿಟ್ಟಿದ್ದೀವಿ ಸುಸ್ತಾಗಿ, ಸುಮ್ಮನೆ ಅವ್ರು ಏನೇನೋ ಮಾಡ್ತಾವ್ರೆ. ಗಾಯ್ಸ್ ಲೇಟ್ ನೈಟು ನೋಡಿ, ಹುಡುಗರೆಲ್ಲ ಹೆಂಗ್ ಕಾಯ್ಕೊಂಡಿದ್ದೀವಿ. ನಿದ್ದೆ ಅಂತೂ ಯಾರು ನಿದ್ದೆ ಮಾಡ್ತಾ ಇಲ್ಲ, ಸುಮ್ಮನೆ ಎಲ್ಲಾರು ನೋಡಿ. ಅವ್ನು ಮಾತ್ರ ಒಬ್ಬ ನೋಡಿ ಮಲ್ಕೊಂಡ್ಬಿಟ್ಟವನೇ ದೇವ್ರ ಹತ್ರ. ನಾವಂತೂ ಯಾರು ನಿದ್ದೆನೇ ಮಾಡ್ತಾ ಇಲ್ಲ ನೋಡಿ, ಎಲ್ಲ ಸುಮ್ಮನೆ ಮಾತಾಡ್ಕೊಂಡು ಲೂಸ್ ಟಾಕ್ಸ್ ಬಿಟ್ಕೊಂಡಿದ್ದಾರೆ ಅಷ್ಟೇ. ಎಲ್ಲಾರು ಲೂಸ್ ಟಾಕ್ಸ್ ಬಿಟ್ಕೊಂಡು ಮಾತಾಡ್ಕೊಂಡು ನೋಡಿ. ಯಾರು ಎತ್ಕೊಂಡಿರೋದು? ನಾನು 100 ರೂಪಾಯಿ ಹಾಕಿ ಯಾರು ಅಲ್ಲಿ ಬಿದ್ದಿ ದರ್ಶನ್ ಕಾಲ ಹತ್ರ ಬಿದ್ದಿದ್ದು ಕಣ. ಅಯ್ಯ ನಂದು ಇರ್ಬೇಕು. ಹಿಂದೆ ನಾನು ಕೊಡ್ತೀಯ, ನೀನು ತಗೊಳ್ಳೋ. ದೇವರಣೆ ನಂದು, ದೇವರಣೆ ನಂದದು. ನಾನಲ್ಲಪ್ಪ ಅಭಿ ಮಾಡಿರೋದು. ತಗೋ ಗಾಯ್ಸ್, ಕೊಟ್ಬಿಟ್ಟಿದೀನಿ 100 ರೂಪಾಯಿ, ನಂದಲ್ಲ ಅದು. ಬೇಡ
35 ಅಂತ ಬರ್ತಾರೆ. ಆಯ್ತು ತೋರ್ಸು ಇದ್ರ ಜೊತೆ ಇನ್ನೊಂದು 100 ರೂಪಾಯಿ ಆಯ್ತು ತೋರ್ಸು. 35 ಲಾಸ್ಟ್ ಅಲ್ಲಿ ಬರ್ಬೇಕು ಅದು. 35. ಐತೆ ಬಿಡ ಬರ್ದ್ಬಿಟ್ಟವ್ರೆ, ಏನು ಮಾಡಕ್ಕಾಗಲ್ಲ, ನಮ್ದಲ್ಲ ಅದು, ಅವ್ರದ್ದು. ಅದು 35 ಅಂತ ನಾನು ಇಷ್ಟೆಲ್ಲ ಹೊಡೆದಿರೋಲ್ಲ, ನಾನು ಎತ್ಕೊ ಬಂದಿದ್ದೀನಿ ನೋಡ ಅಲ್ಲಿಂದ. ಗುಡ್ ನೈಟ್.